ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಸ್ಟ್ರೀಟ್ ಸ್ಟೈಲ್ ಚುರುಮುರಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4-5 ಎಲೆ ಕರಿಬೇವು, ಹಾಗೆ 1-2 ಮೆಣಸಿನಕಾಯನ್ನು ಇಲ್ಲಿ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಇದನ್ನು ತರಿಯಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ತರಿಯಾಗಿದ್ದರೆ ಸಾಕು. ಇದಾದ ನಂತರ ನಾನಿಲ್ಲಿ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದು ಕಡಲೆ ಬೀಜನ ಈ ರೀತಿಯಾಗಿ 2 ಪೀಸ್ ಮಾಡಿದ್ದೀನಿ. ಅದನ್ನು ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಹಿಡೀಲಿ ಅಂತ. ಇದು ಸ್ವಲ್ಪ ಹೊತ್ತು ಆದ ನಂತರ ನಾನು ಇದನ್ನು ತೆಗೆದುಕೊತಾ ಇದ್ದೀನಿ. ಆಲ್ರೆಡಿ ಹುರಿದಿದ್ದೀನಲ್ವಾ, ಇದ್ರ ಮಸಾಲೆ ಹಿಡಿಯೋ ತನಕ ಬಿಡಬೇಕು ಅಷ್ಟೇ. ಸೊ ಇದೇ ಬಾಣಲಿಗೆ ನಾನು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ. ಹಾಗೆ 2 ಲೀಟರ್ ಆಗುವಷ್ಟು ಮಂಡಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಇದನ್ನು ಕುರುಮ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಹಾಗೆ ಬೇಗ ಮೆತ್ತಗಾಗಲ್ಲ ನಾವು ಇದನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ. ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿನ ಸೇರಿಸ್ತೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತೀನಿ. ಇದರಲ್ಲೂ ಉಪ್ಪು ಖಾರ ಹಿಡಿದಿದ್ರೆ ಆಮೇಲೆ ನಾವು ಎಲ್ಲ ಮಿಕ್ಸ್ ಮಾಡುವಾಗ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ಬೇಗ ಮೆತ್ತಗಾಗಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಕುರುಮ್ ಥರ ಆಗಿದೆ ಅಂತ. ಇದನ್ನು ನಾನು ಇವಾಗ ನನಗೆ ಎಷ್ಟು ಬೇಕು ಅಷ್ಟನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಟಾಪಿಂಗಿಗೋಸ್ಕರ ಎಲ್ಲ ಸಾಮಗ್ರಿಗಳನ್ನೂ ಚಿಕ್ಕದಾಗಿ ಹೆಚ್ಕೊಂಡು ಬಂದಿದ್ದೀನಿ. ಕ್ಯಾರೆಟ್ನ ನೋಡಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ, ಸಣ್ಣದಾಗಿ ಹೆಚ್ಚಿರೋ ಟೊಮ್ಯಾಟೊ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಾಗೆ ಮೊದಲಿಗೆ ಹುರ್ಕೊಂಡು ಬಂದಿದ್ದಂತಹ ಕಡಲೆ ಬೀಜ, ಜೊತೆಯಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟು, ಲಾಸ್ಟಲ್ಲಿ ನಿಂಬೆ ಹುಳಿ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನಿಂಬೆ ಹುಳಿ ಹಾಕಿದ್ರೆ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆನ ಕೋಟಿಂಗ್ ಮಾಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕಿರೋ ಟಾಪಿಂಗ್ಸ್ ಎಲ್ಲ ಮಂಡಕ್ಕಿ ಜೊತೆ ನೀಟಾಗಿ ಹೊಂದ್ಕೋಬೇಕಾಗುತ್ತೆ. ಸೊ ಇಷ್ಟೇ, ನಮ್ಮ ಚುರುಮುರಿ ರೆಡಿ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಯಾವಾಗಾದರೂ ನಮಗೆ ಸ್ನ್ಯಾಕ್ಸ್ ಬೇಗ ತಿನ್ನಬೇಕು ಅನಿಸಿದ್ರೆ ಇದಂತೂ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವೆಲ್ಲನೂ ತರಕಾರಿಗಳನ್ನ ಹಸಿಯಾಗಿ ಹಾಕಿರೋದಕ್ಕೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರುತ್ತೆ. ತುಂಬಾ ಇಷ್ಟ ನನಗಂತೂ ಈ ಸ್ನ್ಯಾಕ್ಸ್. ಲಾಸ್ಟಲ್ಲಿ ನಾನು ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಬಂದಿರುವಂಥ ಟಾಪಿಂಗ್ಸ್ನೆಲ್ಲ ಈ ರೀತಿಯಾಗಿ ಮೇಲೆ ಹಾಕ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜನೂ ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಒಂದು ಹಸಿ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಕರೆದು ಉಪ್ಪಲ್ಲಿ ಎತ್ತಿ ತೊಗೊಂಬಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಅದನ್ನು ಕೂಡ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.